ನಮಸ್ಕಾರ ಫ್ರೆಂಡ್ಸ್. 5th ಜೂನ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಹಾಗೂ ನಿನ್ನೆ ದಿನ ಇಂಡಿಯನ್ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಮಾರ್ಕೆಟ್ ಏನ ಕರೆಕ್ಟ್ ಆಗಿತ್ತು. ನಿಫ್ಟಿ ಆಲ್ಮೋಸ್ಟ್ 6% ಅಷ್ಟು ಕರೆಕ್ಟ್ ಆಗಿತ್ತು. ಇವತ್ತಿನ ದಿನ ಆಲ್ಮೋಸ್ಟ್ 3.36% ಅಷ್ಟು ರಿಕವರಿ ಆಗಿ 22,620 ಹತ್ರ ಬಂದಿದೆ. ಸೊ ಈ ರಿಕವರಿಗೆ ಮೇನ್ ಕಾರಣ ಅಂತ ಹುಡುಕ್ತಾ ಹೋದ್ರೆ ಅಗೇನ್ ಪ್ರಧಾನ ಮಂತ್ರಿ ಮೋದಿ ಅವರು 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸೊ ಅದಕ್ಕಾಗಿ ಈ ರೀತಿಯ ರಿಕವರಿ ಬಂದು ನಿಫ್ಟಿ ಡೇ ಹೈಯಲ್ಲಿ 22,620 ಅನ್ನ ಕ್ಲೋಸಿಂಗ್ ನ ಕಂಡಿದೆ. ಸೊ ಈಗ ನಾವು 6th ಜೂನ್ ನಿಫ್ಟಿ ಎಕ್ಸ್ಪೈರಿ ದಿನ ಗುರುವಾರ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬ್ಯಾಂಕ್ ನಿಫ್ಟಿ ಕೂಡ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಕೂಡ ನಿಫ್ಟಿ ರೀತಿನೇ. ಸೊ ನಿಫ್ಟಿ ಸೈಡರ್ ಕ್ಯಾಂಡಲ್ ಇಲ್ಲಿ ಕ್ರಿಯೇಟ್ ಮಾಡಿತ್ತು. ಪ್ರೀವಿಯಸ್ ಡೇ ಹೈ ಲೋ ಒಳಗಡೆನೆ ನಿಫ್ಟಿ ದಿನವೆಲ್ಲ ಟ್ರೇಡ್ ಆಗಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಡೇ ಹೈ ಲೋ ಒಳಗಡೆನೆ ಟ್ರೇಡ್ ಆಗಿ ಕ್ಲೋಸಿಂಗ್ ನ 49,000 ಅಂತ ಕೊಟ್ಟಿದೆ. ಸೊ ಈಗ ನಾವು ನಿಫ್ಟಿನ 15 ಮಿನಿಟ್ಸ್ ಅಲ್ಲಿ ನೋಡೋದಾದ್ರೆ ನಿಫ್ಟಿ ಕ್ಲೋಸಿಂಗ್ 22,620 ಹತ್ರ ಏನ್ ಬಂದಿದೆ. ಸೊ ನಿಫ್ಟಿಗೆ ಈಗಿನ ಲೆವೆಲ್ 22,570-600 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇಲ್ಲಿ ನಿಫ್ಟಿಯ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಇದಾವೆ. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 22,600 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಅಪ್ಪವು 23,000 ಹಾಗೂ 23,200 ವರೆಗೂ ಬರ್ಬೋದು. ಸೊ ನೀವು ಈ ಲೆವೆಲ್ ಅಲ್ಲಿ ಕಾಲ್ ಅಲಿಕೇಶನ್ ತಗೊಂಡ್ರೆ ಆದಷ್ಟು 23,000 ಹತ್ತ ಬರ್ತದಾಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೂ ಈ ಲೆವೆಲ್ ಇಂದ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಕೆಳಗಡೆ ಬಂದು 400 ಲೆವೆಲ್ ನ ಬ್ರೇಕ್ ಆದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 22,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ 22,400 ಕೆಳಗಡೆ ನಾವು ಪುಟ್ ಪೊಸಿಷನ್ಸ್ ಕೂಡ ಟ್ರೈ ಮಾಡಬಹುದು. ಇನ್ನು 22,400 ಇಂದ 22,600 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕೂಡ 10 ಡೇ ಮೂವಿಂಗ್ ಆವರೇಜ್ ಮೇಲೆ 49,000 ಹತ್ರ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ರೂವ್ ನ ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ ನಿಫ್ಟಿ 49,400 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 49,400 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 50,000 ಹಾಗೂ 50,400-500 ವರೆಗೂ ನಾವು ಅಪ್ರೂವ್ ನ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯರ್ ಲೆವೆಲ್ ಇಂದ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಅಂತ ಬಂದ್ರೆ ಕೂಡ ಯಾವುದೇ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು ಅಥವಾ ಸೈಡ್ ವೇಸ್ ಹೋಗ್ಬೋದು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 49,400 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಇನ್ನು ಯಾವುದೇ ಲೆವೆಲ್ ಅಲ್ಲಿ ಪುಟ್ ಅಥವಾ ರಿವರ್ಸಲ್ ಟ್ರೇಡ್ ಮಾಡೋದು ಬೇಡ. ಇನ್ನು ನಿಫ್ಟಿನಲ್ಲಿ ನಾವು ಆಲ್ರೆಡಿ ಡಿಸೈಡ್ ಮಾಡಿದಂಗೆ 22,400 ಕೆಳಗಡೆ ಪುಟ್, 22,600 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಇನ್ನು 22,200 ಇಂದ 400 ಒಳಗಡೆ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಇನ್ನು ನಾಳೆ ದಿನ ಪ್ರಧಾನಮಂತ್ರಿ ಹಾಗೂ ಸರ್ಕಾರದಲ್ಲಿ ಯಾರೆಲ್ಲ ಮಿನಿಸ್ಟರ್ಗಳು ಬರ್ತಾರೆ ಅಂತ ನ್ಯೂಸ್ ನ ನೋಡ್ಬಿಟ್ಟು ನಾವು ಶುಕ್ರವಾರದ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಅಲ್ಲಿವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದ.